ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ವರ್ಷದ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸಮರ್ಥವಾಗಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ BJP ಮತ್ತು ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಡೀ 2ನೇ ತಾರೀಕಿನ ತನಕ ಬೇರೆ ಬೇರೆ ರೀತಿಯ ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇಡೀ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತದೆ. ಇವತ್ತು ರಕ್ತದಾನ ಶಿಬಿರದ ಉದ್ಘಾಟನೆಯ ಮುಖಾಂತರ ಈ ಒಂದು ಕಾರ್ಯ ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಜನಗಣತಿಯನ್ನು ಸಮೀಕ್ಷೆಯನ್ನು ಮಾಡಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮುಖಾಂತರ ಸ್ಟಿಕ್ಕರ್ ಅಂಟಿಸುವುದನ್ನು ಪ್ರಾರಂಭ ಮಾಡಿದೆ. ನಮ್ಮ ಆಕ್ಷೇಪ ಇರುವಂಥದ್ದು ಈ ಒಂದು ಪ್ರಕ್ರಿಯೆಯಲ್ಲೇ ಪ್ರಾರಂಭದಲ್ಲೇ ಸಮಸ್ಯೆಯನ್ನು ಇಡೀ ಜಿಲ್ಲೆಗೆ ಮಾಡುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆಂದರೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈ ಸ್ಟಿಕ್ಕರ್ ಇರುವ ಬಗ್ಗೆನೇ ಜನರಿಗೆ ಸಂದೇಹ ಬರಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ಅನಿಸುವುದು ರಾಜ್ಯ ಸರ್ಕಾರದ ಒಂದು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ರಾಜ್ಯದ ಯಾರಾದರೂ ಮಂತ್ರಿ ಅಥವಾ ಜವಾಬ್ದಾರಿಯುತವರು ಇವತ್ತೊಂದು ಜಿಲ್ಲೆಯಲ್ಲಿ ಸಭೆಯನ್ನು ನಡೆಸಬೇಕಿತ್ತು ಅಥವಾ ಈ ಹಿಂದೆ ಸಭೆ ನಡೆಸಬೇಕಿತ್ತು. ಇದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು. ಇದರ ಬಗ್ಗೆ ಜನಜಾಗೃತಿ ಮೂಡಿಸಿದ ನಂತರ ಅವರು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದರೆ ಅಥವಾ ಮೆಸ್ಕಾಮಿನ RR ನಂಬರ್ ಕೇಳಿದರೆ ಜನರಿಗೆ ಇದರ ಬಗ್ಗೆ ಸಂದೇಹ ಬರ್ತಾ ಇರಲಿಲ್ಲ. ಇವತ್ತು ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಂದ ಹಿಡಿದು ಇಡೀ ಜಿಲ್ಲೆಯ ಜನರು ನಮಗೆ ಕೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಸ್ಟಿಕ್ಕರ್ ಅಂಟಿಸ್ತಾರೆ ಮತ್ತು ಇದರ ಉದ್ದೇಶ ಏನು ಅಂತ ಜನರಿಗೆ ಇವತ್ತು ಕ್ಲಿಯರ್ ಆಗಿ ಗೊತ್ತಿಲ್ಲ. ಇವತ್ತು ಸಭೆಯನ್ನು UT ಖಾದರ್ ಅವರು ಮಾಡಿದ್ದಾರೆ. ನನಗೆ ಅನಿಸುವುದು UT ಖಾದರ್ ಅವರಿಗೆ ಒಂದು ಸ್ಪೀಕರ್ ಆಗಿ ಅವರು ಸ್ಪೀಕರ್ ಹುದ್ದೆಯಲ್ಲಿರುವವರಿಗೆ ಈ ಒಂದು ಆಡಳಿತಾತ್ಮಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಸಂಗತಿಗಳ ಬಗ್ಗೆ ಸಭೆ ನಡೆಸುವುದು ಮತ್ತು ಇದರ ಬಗ್ಗೆ ಕಾರ್ಯಾಗಾರ ಮಾಡುವುದು, ಇದರ ಬಗ್ಗೆ ಸಭೆ ನಡೆಸುವುದು ಎಷ್ಟು ಸರಿ ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಾದಂಥ ಕೆಲಸವನ್ನು ಎಲ್ಲವನ್ನು UT ಖಾದರ್ ಅವರು ಮಾಡ್ತಾರೆ. ಕಲ್ಲಿದ್ದು ಬಂದರೂ ಉತ್ತರ ಅವರೇ ಕೊಡೋದು, ಎಲ್ಲ ವಿಷಯಕ್ಕೂ ಅವರೇ ಬಂದು ಮಾತಾಡುವ ರೀತಿಯಲ್ಲಿದ್ದಾರೆ. ನಮಗೆ ಅವರು ಉಸ್ತುವಾರಿ ಸಚಿವರ ಅಥವಾ ಅವರು ರಾಜ್ಯದ ವಿಧಾನಸಭೆಯ ಸ್ಪೀಕರ ಒಟ್ಟು ಗೊಂದಲದಲ್ಲಿದ್ದಾರೆ. ಅವರು ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಇವತ್ತಿನ ದಿನ ಸಭೆಯನ್ನು ನಡೆಸಿದ್ದಾರೆ ಅಂತ ನಮಗೆ ಸುದ್ದಿ ಇದೆ. ಆದರೆ ಸ್ಟಿಕ್ಕರ್ ಅಂಟಿಸಿದ ನಂತರ ಈ ಅಧಿಕಾರಿಗಳ ಸಭೆ ಯಾಕೆ ಮಾಡ್ತಾರಂತ ಗೊತ್ತಾಗೋದಿಲ್ಲ. ಈ ಸ್ಟಿಕ್ಕರ್ ಅಂಟಿಸುವುದಕ್ಕೆ ಮುಂಚೆನೇ ಇದರ ಬಗ್ಗೆ ಜನರಿಗೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಿತ್ತು. ಇವತ್ತು ಹಿಂದೆ 165 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ಆಯೋಗದ ಮುಖಾಂತರ ವರದಿಯನ್ನು ಸರ್ಕಾರ ಕೊಟ್ಟದ್ದು ನಮಗೆಲ್ಲ ಗೊತ್ತಿರುವ ಸಂಗತಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲೇ ಅಪಸ್ವರ ಬಂದಿರುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವ ಸಂಗತಿ. ಅದು ಸರಿಯಾಗಲಿಲ್ಲ. ಆ ಸಮೀಕ್ಷೆಯ ಬಗ್ಗೆ ಅಪನಂಬಿಕೆ ಬಂದಿರುವಂಥದ್ದು, ಆ ಸಮೀಕ್ಷೆಯ ಲೆಕ್ಕಾಚಾರದ ಬಗ್ಗೆ ಅಪನಂಬಿಕೆ ಬಂದಿರುವಂಥದ್ದು, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಗೆ ಅಂತಿಮವಾಗಿ ಬಂದಿರುವಂಥದ್ದು. ಮತ್ತು ವಾಪಸ್ ಇನ್ನೊಂದು ಸಲ ನೂರಾರು ಕೋಟಿ ಖರ್ಚು ಮಾಡಿ ಮತ್ತೆ ಸಮೀಕ್ಷೆಗೆ ಇಳಿದಿದ್ದಾರೆ. ಈ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಇವರು ಪ್ರಾಮಾಣಿಕವಾಗಿ ಮಾಡಬೇಕಿತ್ತು. ಇವತ್ತು ಆ ಕೆಲಸವನ್ನು ಮಾಡಲಿಲ್ಲ. ಒಟ್ಟು ಗೊಂದಲದಲ್ಲಿ ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜನರು ಕೂಡ ಗೊಂದಲದಲ್ಲಿದ್ದಾರೆ. ಇದರ ಬಗ್ಗೆ ಸ್ಪಷ್ಟತೆಯನ್ನು ಮಾಡೋದರ ಮುಖಾಂತರ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇರುವಂಥದ್ದು. ಇಷ್ಟು ತರಾತುರಿಯಲ್ಲಿ 22ನೇ ತಾರೀಕಿನಿಂದಲೇ ಈ ಒಂದು ಸಮೀಕ್ಷೆಯನ್ನು ಮಾಡ್ತೇವೆ ಎನ್ನುವುದು ಉದ್ದೇಶ ಏನು ಗೊತ್ತಿಲ್ಲ. ಯಾಕೆಂದರೆ ದಸರಾದ ರಜೆ, ಹಿಂದೂಗಳ ಹಬ್ಬದ ವಾತಾವರಣ ಇರುವಂಥ ಒಂದು ಸಂದರ್ಭದಲ್ಲಿ ರಜೆ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಶಿಕ್ಷಕರಾದಿಯಾಗಿ ನೌಕರರನ್ನು ಅವರಿಗೆ ಹಬ್ಬ ಹರಿದಿನಗಳಿಗೆ ಕೊಡುವಂತಹ ಈ ಒಂದು ರಜೆಯನ್ನು ಈ ಸಮೀಕ್ಷೆಗೆ ತೊಡಗಿಸಿಕೊಳ್ಬೇಕೆನ್ನುವ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಏನಿದೆ ಅಂತ ಗೊತ್ತಾಗೋದಿಲ್ಲ.
ಇಷ್ಟು ಅವಸರವಾಗಿ ಈ ಸಮೀಕ್ಷೆ ಮಾಡಬೇಕು ಅಂತ ಯಾಕೆ ಹಠ ಮಾಡ್ತಾರಂತ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಭಾರಿ ಈ ಒಂದು ಸಂದರ್ಭದಲ್ಲಿ ಸೂಕ್ತ ಸಮಯ ಅಲ್ಲ. ಇದಕ್ಕೆ ಸಾಕಷ್ಟು ಕಾಲಾವಕಾಶ ತಕ್ಕೊಂಡು ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಸರಿಯಾದ ತಿಳುವಳಿಕೆಯನ್ನು ಜನರಿಗೆ ಕೊಟ್ಟ ನಂತರ ಈ ಸಮೀಕ್ಷೆ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯ. ಒಟ್ಟು ಈ ಒಂದು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಕೂಡ ಸಾಕಷ್ಟು ಸಂದೇಹಗಳು ಆಕ್ಷೇಪಗಳು ನಮ್ಮಲ್ಲಿ ಕೂಡ ಮನಸ್ಸಿಗೆ ಆಗಿರುವಂಥದ್ದು ಈಗ ಕಂಡು ಬರ್ತಾ ಇದೆ. ಯಾಕೆಂದರೆ ಒಂದು ಕಡೆ 47 ಹಿಂದೂ ಉಪಜಾತಿಗಳ ಮುಂದೆ ಅಂಟಿಸಿರುವ ಅಥವಾ ನಮೂದಿಸಿರುವ ಕ್ರಿಶ್ಚಿಯನ್ ಪದವನ್ನು ಸರ್ಕಾರ ತಕ್ಷಣ ಕೈಬಿಡಬೇಕು ಅಂತ ನಮ್ಮ ಒತ್ತಾಯ, ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ. 47 ಹಿಂದೂ ಉಪಜಾತಿಗಳ ಮುಂದೆ ಅಂಟಿಸಿರುವ ಅಥವಾ ನಮೂದಿಸಿರುವ ಕ್ರಿಶ್ಚಿಯನ್ ಪದವನ್ನು ಸರ್ಕಾರ ತಕ್ಷಣ ಕೈಬಿಟ್ಟು ಈ ತಿದ್ದುಪಡಿಯನ್ನು ಸರಿಪಡಿಸಿದ ನಂತರವೇ ಸಮೀಕ್ಷೆ ಮಾಡಬೇಕು ಅಂತ ನಮ್ಮ ಒತ್ತಾಯ. ಯಾಕೆಂದರೆ ಇಲ್ಲೇ ಇರುವಂಥ ಗೊಂದಲ, ಇವತ್ತು ಹಿಂದುಳಿದ ವರ್ಗಕ್ಕೆ ಸಿಗುವಂಥ ನ್ಯಾಯಯುತವಾದ ಏನು ಸವಲತ್ತಿದೆಯಾ, ಆ ಮೀಸಲಾತಿದೆಯಾ, ಅದನ್ನು ಎಲ್ಲಿಯ ಒಂದು ಕಡೆ ಕಟ್ ಮಾಡಿ ಕ್ರಿಶ್ಚಿಯನ್ಗೆ ಕೊಡುವಂಥ ಪ್ರಯತ್ನ ಆಗ್ತಿದೆಯಾ, ಅಥವಾ ಕ್ರಿಶ್ಚಿಯನ್ ಸಮುದಾಯದ ಮಧ್ಯೆ ಕೂಡ ಈ ರೀತಿಯ ಒಂದು ಗೊಂದಲ ಇದೆ ಅನ್ನೋದನ್ನು ಈಗಾಗಲೇ ಸಾರ್ವಜನಿಕ ಚರ್ಚೆ ಆಗಿದ್ದಕ್ಕೆ ಐವನ್ ಡಿಸೋಜರು ಉತ್ತರ ಕೊಟ್ಟದನ್ನು ಕೂಡ ನಾವು ನೋಡಿದ್ದೇವೆ. ಒಟ್ಟು ಎಲ್ಲಿ ಸಹ ಸಮಾಧಾನ ಇಲ್ಲ, ಎಲ್ಲಿ ಸಹ ಒಂದು ವ್ಯವಸ್ಥಿತವಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಕ್ಲಿಯರ್ ಕಟ್ ವಿಷಯವನ್ನು ಇಟ್ಟುಕೊಂಡು ಈ ಸಮೀಕ್ಷೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿ ಇದಕ್ಕೆ ಇಳಿದಂತಿಲ್ಲ. ಈ ಕಾರಣಕ್ಕೋಸ್ಕರ ಒಟ್ಟು ಗೊಂದಲದಲ್ಲಿದೆ. ಕ್ರಿಶ್ಚಿಯನ್ ಪದವನ್ನು ಬಳಸಿರುವುದರಿಂದ ಮತ್ತು ಅದನ್ನು ನಮೂದಿಸಲಿಕ್ಕೆ ಇದನ್ನು ಕೊಡುವುದರಿಂದ ಮತಾಂತರಕ್ಕೆ ಒಂದು ರೀತಿಯ ಕುಮ್ಮಕ್ಕು ಕೊಟ್ಟ ರೀತಿಯಲ್ಲಿ ಆಗ್ತದೆ ಎನ್ನುವುದನ್ನು ಕೂಡ ಈಗಾಗಲೇ ನಮ್ಮ ರಾಜ್ಯ ಸಂಘಟನೆ ಕೂಡ ಹೇಳಿದೆ ಮತ್ತು ನಾವು ಸಹ ಅದನ್ನೇ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದನ್ನು ಕ್ರಿಶ್ಚಿಯನ್ ಅಂತ ನಮೂದಿಸಿದಾಗ ಇದು ಸ್ವಾಭಾವಿಕವಾಗಿ ಈ ಒಂದು ಸಮಸ್ಯೆ ಉಲ್ಬಣ ಆಗ್ತದೆ. ಇದರಿಂದ ಸಾಮಾಜಿಕವಾಗಿ ಸಮಸ್ಯೆಗಳು ಉಲ್ಬಣ ಆಗ್ತದೆ. ಇದರಿಂದ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಆಗ್ತದೆ. ಇದು ಸಮಾಜದ ಮಧ್ಯದಲ್ಲಿ ಒಂದು ರೀತಿಯ ಗೊಂದಲಕ್ಕೆ, ಅಪನಂಬಿಕೆಗೆ ಕಾರಣ ಆಗುವ ರೀತಿಯಲ್ಲಿ ಈ ಒಂದು ಸಮೀಕ್ಷೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗಿದೆ ಅಂತ ಎಲ್ಲ ಕಾರ್ಯಕರ್ತರು ಮತ್ತು ಇಡೀ ಜಿಲ್ಲೆಯ ಜನತೆಯ ಭಾವನೆ ಆಗಿದೆ. ಆ ಕಾರಣಕ್ಕೋಸ್ಕರ ಈ ಲೋಪದೋಷವನ್ನು ಸರಿಪಡಿಸಿಕೊಂಡು ಈ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಸಮಿತಿಯ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಈಗಾಗಲೇ ಶಿಕ್ಷಕರಿಗೆ ಮತ್ತು ನಮ್ಮ ಅಂಗನವಾಡಿ ವರ್ಕರ್ ಇರ್ಬೋದು, ಆಶಾ ವರ್ಕರ್ ಇರ್ಬೋದು, ಅವರಿಗೆ ಕೂಡ ಸೂಕ್ತವಾದ ಇದರ ಬಗ್ಗೆ ಮಾಹಿತಿಯನ್ನು ಅಭ್ಯಾಸ ಅವರಿಗೆ ಯಾವ ರೀತಿ ಇದನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಅವರಿಗೆ ಕೂಡ ಸರಿಯಾದ ಮಾಹಿತಿಯನ್ನು ಇವತ್ತಿನವರೆಗೆ ಕೊಡಲಿಲ್ಲ. ಒಟ್ಟು 22ನೇ ತಾರೀಕಿನ ನಂತರ ನೀವು ಹೋಗಿ ಮಾಡಿಕೊಂಡು ಬನ್ನಿ ಅಂತ ಹೇಳಿದರೆ ಒಂದು ಸಲ 165 ಕೋಟಿಯನ್ನು ಗುಲುಮಾಗಿದೆ. ಮತ್ತು 106 ಕೋಟಿ ಸರ್ಕಾರದ ಸಾರ್ವಜನಿಕರ ತೆರಿಗೆಯನ್ನು ಒಟ್ಟು ಹಾಳು ಮಾಡುವಂಥ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯ ಆಗುವಂಥದ್ದು ಆಗ್ತಾ ಉಂಟು ಅಂತ ನಮ್ಮ ಅನಿಸಿಕೆ. ಒಟ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣವೇ ಈ ಸಮೀಕ್ಷೆಯನ್ನು ಇನ್ನಷ್ಟು ಕಾಲ ತಗೊಂಡು ಈ ಸಮೀಕ್ಷೆಯ ಬಗ್ಗೆ ಇನ್ನಷ್ಟು ರೀತಿಯಲ್ಲಿ ಇದರ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಸರಿಪಡಿಸಿಕೊಂಡು ನಂತರ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಸಮಿತಿಯ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುವಂಥದ್ದು ಒಟ್ಟು ಈ ಒಂದು ಸಮೀಕ್ಷೆಯನ್ನು ಮುಂದೆ ತಗೊಂಡು ಹೋಗಬೇಕು. ಮತ್ತು ಕ್ರಿಶ್ಚಿಯನ್ ಎಂಬ ಪದವನ್ನು ನಮೂದಿಸುವ ಇದನ್ನು ಸರಿಪಡಿಸದೆ ನೀವು ಈ ಒಂದು ಇದಕ್ಕೆ ಹೋದರೆ ಸಮಾಜದಲ್ಲಿ ಒಟ್ಟು ಮತಾಂತರಕ್ಕೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಆಗ್ತದೆ. ಈ ಎಲ್ಲ ಅಂಶಗಳನ್ನು ಗಮನ ಇಟ್ಟುಕೊಂಡು ರಜೆ ಹಬ್ಬದ ದಿನದ ವಾತಾವರಣ ಇರುವುದರಿಂದ ಇದು ಸೂಕ್ತ ಸಮಯ ಅಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಸಮೀಕ್ಷೆಯನ್ನು ಮುಂದೆ ತಗೊಂಡು ಹೋಗಬೇಕು. ಮುಂದೆ ಬೇಸಿಗೆ ಕಾಲದಲ್ಲಿ ಸೂಕ್ತ ಸಮಯದಲ್ಲಿ ಇದಕ್ಕೆ ಬೇಕಾದ ಸರಿಯಾದ ತಯಾರಿಯನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಇದರ ಬಗ್ಗೆ ಅವೇರ್ನೆಸ್ ತಂದು ಎಲ್ಲ ಜನರಿಗೆ ಇದರ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಇದನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದಂಥ ವಿಚಾರದ ಬಗ್ಗೆ ಒಂದು ಜನಪ್ರತಿನಿಧಿಯಾಗಿ ಇನ್ನಷ್ಟು ಅದರ ಬಗ್ಗೆ ಮಾಧ್ಯಮದ ಮುಖಾಂತರ ಜನರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ.
ಇವತ್ತು ಉಸ್ತುವಾರಿ ಸಚಿವರು ನಡೆಸಬೇಕಾದಂಥ ಸಭೆಯನ್ನು ಮಾನ್ಯ ಸ್ಪೀಕರ್ ಅವರು ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಭಾಗವಹಿಸಿಕೊಂಡು ನಾನು ಈ ಪತ್ರಿಕಾಗೋಷ್ಠಿ ಮುಂಚಿತವಾಗಿ ನಿಗದಿಯಾದಂಥ ಪತ್ರಿಕಾಗೋಷ್ಠಿ ಕಾರಣ ಇಲ್ಲಿ ಬಂದಿದ್ದೇನೆ. ಭಾಳ ಆಶ್ಚರ್ಯ ಏನಂತ ಕೇಳಿದ್ರೆ, ನಿನ್ನೆ ನಮಗೆ ಸಾಯಂಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರೆ ಬರುತ್ತೆ, ನಾಳೆ ಸಭೆ ಇದೆ ಅಂಥೇಳಿ. ತುರ್ತಾಗಿ ಇಂಥ ಸಭೆಗಳಿಗೆ ಒಂದು ವಾರ 10 ದಿವಸ ಮುಂಚಿತವಾಗಿ ಶಾಸಕರುಗಳಿಗೆ ಮತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಅಧಿಕೃತವಾದ ದಾಖಲೆಯನ್ನು ಕೊಟ್ಟು ಸಭೆಯನ್ನು ನಡೆಸಬೇಕಾದಂಥದ್ದು ಇದೆ. ಇದು ಸಣ್ಣ ಕೆಲಸ ಅಲ್ಲ. ಇದು ಮಾಡುವಂಥ ರೀತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯರ ಏನೋ ಹಿಡನ್ ಎಜೆಂಡಾ ಇದರಲ್ಲಿ ಇದೆ ಅಂತೇಳೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ಅಂತೇಳಿದರೆ, ಒಂದು ಸ್ಪೀಕರ್ ಆದವರು ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳುವರು. ಅವರು ಯಾವುದೇ ಕರ್ನಾಟಕದ ಸರ್ಕಾರದ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಅಧಿಕಾರಗಳು ಇರಲಿಲ್ಲ ಅಂದರೆ ಅವರು ಸರ್ವತೋಮುಖವಾಗಿ ಅವರಿಗೆ ಅಧಿಕಾರ ಇರಬಹುದು. ಆದರೆ ಕಳೆದ 75 ವರ್ಷಗಳಲ್ಲಿ ಯಾವುದೇ ಸ್ಪೀಕರ್ ಈ ಹಂತಕ್ಕೆ ಇಳಿಲಿಲ್ಲ. ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾತಾಡಿಸ್ಲಿಕ್ಕೂ ಹೋಗ್ತಾರೆ, ಕೆಂಪು ಕಲ್ಲು ಅಂದರೂ ಮಾತಾಡ್ತಾರೆ, ಇವತ್ತು ಜನಗಣತಿಯ ಈ ಸಭೆಯನ್ನು ಮಾಡ್ತಾರೆ. ಯಾರೂ ಮಾತಾಡೋದಿಲ್ಲ, ಯಾರೂ ಕೇಳೋದಿಲ್ಲ, ಸಾರ್ವಜನಿಕರು ಮಾತಾಡೋದಿಲ್ಲ, ನಾವು ಮಾತಾಡೋದಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಆಗಬಾರ್ದು. ಅವರು ಮಾಡುವಂಥ ತಪ್ಪನ್ನು, ನಮ್ಮ ಜಿಲ್ಲೆಯವರಾದರೂ ಕೂಡ ಅವರು ಈ ರೀತಿ ತಪ್ಪನ್ನು ಮಾಡಿ ನಮ್ಮ ಜಿಲ್ಲೆಯ ಗೌರವಕ್ಕೆ ಚ್ಯುತಿ ಬರಬಾರ್ದು. ಈ ಹಿಂದೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ರಮೇಶ್ ಕುಮಾರ್ ಅವರು, ಈ ಹತ್ತಾರು ಬೋಪಯ್ಯ ಅವರು, ಕೋಳಿವಾಡ ಅವರು, ಇಂಥವರೆಲ್ಲ ಸ್ಪೀಕರ್ ಆದವರನ್ನು ನೋಡಿದೆವು ನಾವು. ಅವರವರ ಜಿಲ್ಲೆಯ ನಮ್ಮ ರಾಜ್ಯದ ಗೌರವ ಘನತೆಯನ್ನು ಕಾಪಾಡಿಸ್ಕೊಂಡು ಬಂದಿದ್ದಾರೆ. ಇವರು ಕಾಪಾಡ್ಕೊಳ್ಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಕಾಪಾಡದೆ ನಾನೆಲ್ಲವೂ ಮಾಡಿದೆ. ಯಾಕಂದರೆ ಅವರು ದಿನೇಶ್ ಗುಂಡೂರಾವ್ ಅವರನ್ನು ಉಸ್ತುವಾರಿ ಸಚಿವರು ಮಾಡಲಿಕ್ಕೆ ಅವಕಾಶಗಳು ಕೊಟ್ಟದ್ದೇ ಯಾಕಂತ ಹೇಳಿದ್ರೆ, ದಿನೇಶ್ ಗುಂಡೂರಾವ್ ಅವರು ಬರದೇ ಇದ್ದಾಗ ಸರ್ಕಾರವನ್ನು ನಾನೇ ನಡೆಸಬೇಕು ಸ್ಪೀಕರ್ ಆಗಿ ಅಂತೇಳುವಂಥ ಮಾನಸಿಕತೆ ಇರ್ಬೋದು. ಎಸ್, ಅವರ ಎಜೆಂಡಾ. ನಾನು ಹೇಳೋದು, ನೀವು ಅವರು ಈ ಸ್ಥಾನದಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡೋಕ್ಕಿಂತ ದಿನೇಶ್ ಗುಂಡೂರಾವ್ ಅವರನ್ನು ಸ್ಪೀಕರ್ ಮಾಡಿ ಇವರಾದರೂ ಮಂತ್ರಿಗಳಾದ ತೊಂದರೆ ಇಲ್ಲ, ಅದನ್ನು ಮಾಡಿಕೊಳ್ಳಿ. ಆವಾಗ ಆ ಸ್ಥಾನಕ್ಕೆ ಗೌರವ ಕೊಡಿ. ಇದೇನು ಆಗ್ತಾ ಇದೆ ಅಂತೇಳಿ ಸುದ್ದಿ ಕೇಳ್ತಾ ಬಂದಿದೆ, ಅದಕ್ಕಾಗಿ ಮಾಡ್ತಾರೋ ಅಂತೇಳೋದು ಗೊತ್ತಿಲ್ಲ. ಇದು ಒಂದನೇ ಭಾಗ. ಎರಡನೇ, ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಜಿಲ್ಲಾಧ್ಯಕ್ಷರು ಮಾತನ್ನು ಹೇಳಿದರು, ಉಲ್ಲೇಖ ಮಾಡಿದರು, ಈ ರೀತಿಯ ಸ್ಟಿಕ್ಕರ್ಗಳು ಎಲ್ಲರ ಮನೆಗಳಿಗೆ ಅಂಟಿಸ್ತಾ ಇದ್ದಾರೆ. ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಿ. ಸಹಜವಾಗಿ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗಲೂ ಕೂಡ ನಿಮ್ಗೆ ಗೊತ್ತಿತ್ತಾ? ನಿಮ್ಮ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸುವಾಗ ನಿಮಗೆ ಗೊತ್ತಿತ್ತಾ? ನಮ್ಮೆಲ್ಲರ ಮನೆಯ ಸ್ಟಿಕ್ಕರ್ ಅಂಟಿಸುವಾಗಲೂ ಗೊತ್ತಿತ್ತಾ? ಇಲ್ಲ. ಸರ್ಕಾರ ಗೊತ್ತಿಲ್ಲದೆ ಎಲ್ಲರ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ಅವರು ಸರ್ಕಾರಕ್ಕೆ ಅಧಿಕಾರ ಇದೆ ನನ್ನ ಮನೆ ಕಾಂಪೌಂಡ್ ಒಳಗಡೆ ಬಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ? ಜಾತಿ ಜನಗಣತಿ ಇದ್ರೂ ಕೂಡ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಗಳನ್ನ ಕೊಡಬೇಕು. ಸಾರ್ವಜನಿಕರು ಯಾವ ರೀತಿಯಲ್ಲಿ ಭಾಗಿಯಾಗಬೇಕು ಕೊಡಬೇಕು. ಮನೆಗೆ ನಿಮ್ಮ ಮನೆಗೆ ಯಾರು ಬರ್ತಾರೆ ಅಂತೇಳಿ ತಿಳಿಸಬೇಕು. ಬಂದಾಗ ನೀವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು. ಅದಕ್ಕೆ ಯಾವುದೆಲ್ಲ ದಾಖಲೆಗಳು ಬೇಕು ಅದನ್ನು ಅವರು ರೆಡಿ ಮಾಡಿ ಇಟ್ಕೊಳ್ಬೇಕು. ಉದಾಹರಣೆಗೆ ಒಂದು ಮಾತು ಹೇಳ್ತಾನೆ. ಒಬ್ಬನ ರೇಷನ್ ಕಾರ್ಡು ಉಳ್ಳಾಲದಲ್ಲಿದೆ, ಅವನು ಮಂಗಳೂರಿನಲ್ಲಿ ಇಲ್ಲಿ ಮನೆ ಮಾಡಿದ್ದಾನೆ, ಆಧಾರ್ ಇಲ್ಲಿದೆ. ದಾಖಲೆ ಕೊಡುವಾಗ ಏನಾಗುತ್ತೆ ಸ್ವಾಮಿ ಅವ್ರ ದಾಖಲೆ? ಇದನ್ನು ಸರಿಪಡಿಸಿ ಕೊಡಬೇಕಾದಂಥ ಅನಿವಾರ್ಯತೆ ಇರುವಾಗ ನೀವು ಈ ನವರಾತ್ರಿಯ 12 ದಿವಸದಲ್ಲಿ ಇದನ್ನು ಮಾಡ್ತೀರಿ. ಅದರ ನಂತರ ಸಾವಿರಾರು ಜನರು ಮಂಗಳೂರಿನವರಲ್ಲ, ಇಡೀ ರಾಜ್ಯದವರು ದೇಶದ ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಅವರು ಇಲ್ಲೇ ವೋಟರ್ ಲಿಸ್ಟ್ನಲ್ಲಿ ಹೆಸರಿರ್ತದೆ, ಇಲ್ಲೇ ಜಾತಿ ಗಣತಿಯಲ್ಲಿ ಹೆಸರಿರ್ತದೆ, ಅವರು ಇಲ್ಲಿರುವುದಿಲ್ಲ. ಈಗ ಮೊನ್ನೆ ನಮ್ಮ ಮನೆಯ ಪಕ್ಕದವರೇ ಅವರ ಮಗಳ ಹೆರಿಗೆಗಂತ 2-3 ತಿಂಗಳು ಅಮೆರಿಕಕ್ಕೆ ಹೋಗಿದ್ದಾರೆ. ಜಾತಿ ಜನಗಣತಿಗೆ ಏನು ಮಾಡ್ತಾರೆ ಅವರು ಹೋಗಿ ಸ್ಥಳೀಯ 12 ದಿವಸ ನಂತರ ಸ್ಥಳೀಯ ಮಹಾನಗರ ಪಾಲಿಕೆಗೆ, ಗ್ರಾಮ ಪಂಚಾಯತಿಗೆ ಹೋಗಿ ಅವರು ಇಲ್ಲ ಆನ್ಲೈನಲ್ಲಿ ಮಾಡಿ ಅಂತ ಹೇಳಿದರೆ ಅವರಿಗೆ ಮಾಹಿತಿಗಳು ಗೊತ್ತಾಗಬೇಕಲ್ಲ. ನಾವೇಳೊಂದು ಸಂಪೂರ್ಣ ಸರ್ಕಾರ ಮೂರ್ಖರ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಆಡಳಿತ ಮಾಡಬೇಕು ಅವರು? ಒಂದು ಕಡೆಯಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದವನು, ಮುಸಲ್ಮಾನ ಧರ್ಮದಲ್ಲಿ ಹುಟ್ಟಿದವರು, ಅವರಿಗೆ ಪೂರ್ಣವಾದಿ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನ ಒಂದೇ ವ್ಯವಸ್ಥೆ. ನಮ್ಮಲ್ಲಿ ಹೇಗಿದೆ ಅಂತ ಕೇಳಿದರೆ ಕ್ರಿಶ್ಚಿಯನ್ ಬಿಲ್ಲವ, ಕ್ರಿಶ್ಚಿಯನ್ ಬಂಟ,
ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಬ್ರಾಹ್ಮಣ ಹೆಸರು ಕೇಳಿದರೆ ನೀವು ಎಲ್ಲಾದರೂ? ಈ ರೀತಿ ನಮೂದನೆ ಮಾಡಿಕೊಂಡು ಗೊಂದಲ ಸೃಷ್ಟಿ ಮಾಡಿಕೊಂಡು ನಾಳೆ ಬಿ ಜೆ ಪಿಯವರಿಗೆ ಗೊಂದಲ ಮಾಡುವ ಕೆಲಸ ಅಂತ ಹೇಳ್ತಾರೆ. ನೀವು ಈ ರೀತಿ ಅವ್ಯವಸ್ಥೆ ಮಾಡಿದರೆ ಮಾತನಾಡದೆ ಕೂತ್ಕೊಳ್ಬೇಕಾ? ನಾವು ವಿರೋಧದ ಪಾಠದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ. 60 ಪ್ರಶ್ನೆಯನ್ನು ಒಳಗೊಂಡಂಥ ಈ ರೀತಿಯ ಸಮೀಕ್ಷೆಯನ್ನು ಮನೆ ಮನೆಗಳಿಗೆ ಹೋಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸಮೀಕ್ಷೆಗಳ ಎಲ್ಲ ದಾಖಲೆಗಳು ತಗೊಳ್ಳಿ, ಏನೆಲ್ಲ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಬೇಕು, ಆ ಮನೆ ಮಂದಿಗಳು ಏನು ಮಾಡಬೇಕು, ಇದು ಎಲ್ಲವನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಒಂದು ಮನೆಗೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಒಂದು ಆಶಾ ಕಾರ್ಯಕರ್ತೆ ಇರ್ಬೋದು, ಅಥವಾ ಒಂದು ಟೀಚರ್ ಸಮಯ ಎಷ್ಟು ತಗೊಳುತ್ತೆ? ನಮ್ಮ ಜಿಲ್ಲೆಯ ಒಟ್ಟು ಮನೆಗಳೆಷ್ಟು, ಪಾಪ್ಯುಲೇಷನ್ ಎಷ್ಟು, ಆಶಾ ಕಾರ್ಯಕರ್ತರ ಸಂಖ್ಯೆ ಎಷ್ಟು? ನೀವು ದಿನಕ್ಕೆ ಇದು ಒಂದು ಮನೆಯಲ್ಲಿ 1.5 ಗಂಟೆ ಬೇಕು ಇದನ್ನು ಸಂಪೂರ್ಣ ಮಾಡಲಿಕ್ಕೆ. ದಿನಕ್ಕೆ ಎಷ್ಟು ಮನೆ ಹೋಗ್ಬೋದು? ಒಂದು 8 ಮನೆ ಹೋದರೆ ಕಷ್ಟ, ಭಾಳ ದೊಡ್ಡದು. 5 ಮನೆ 8 ಮನೆ ಸರಿ. ಇಡೀ ಸರ್ಕಾರದ ಎಲ್ಲ ಅಧಿಕಾರಿಗಳ ಈ ಆಶಾ ಕಾರ್ಯಕರ್ತರಿಗೆ ಮತ್ತು ಈ ಎಲ್ಲ ಅಧಿಕಾರಿಗಳನ್ನು ನೀವು ಸೇರಿಕೊಂಡು ಇದನ್ನು ಸಂಪೂರ್ಣ ಮಾಡಲಿಕ್ಕೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಉದ್ಭವ ಆಗಿದೆ. ಅದರಲ್ಲಿ ಕೂಡ ಇನ್ನಷ್ಟು ಪ್ರಶ್ನೆಗಳು. ನಮಗೆ ಸಾವಿರಾರು ಕರೆಗಳು ಬರ್ತದೆ. ಒಬ್ಬರು ಫೋನ್ ಮಾಡ್ತಾರೆ. ನಿನ್ನೆ ಒಬ್ಬರು ಪರಿಶಿಷ್ಟ ಜಾತಿಯವರು ಫೋನ್ ಮಾಡಿದರು. ನಾನು ಪರಿಶಿಷ್ಟ ಜಾತಿಗೆ ಒಳಪಟ್ಟಿದ್ದೆ, ನನ್ನ ಮನೆಗೆ ಹಿಂದುಳಿದ ಆಯೋಗದ ಒಂದು ಸ್ಟಿಕ್ಕರ್ ಹೊಡೆದಿದ್ದಾರೆ ಮಾರೆ, ನನಗೆ ಏನು ನನ್ನ ಪರಿಸ್ಥಿತಿ ಅಂತೇಳಿ ಈ ರೀತಿಯ ಸಮಸ್ಯೆ. ಅದರಲ್ಲಿ ಕೂಡ ಈಗ ನಾನು ಹೇಳುವಂಥ ಮಾತು ಭಾಳ ಇಂಪಾರ್ಟೆಂಟ್. ನೀವು ಸ್ಟಿಕ್ಕರ್ ಅಂಟಿಸಿ ನಾಳೆಯಿಂದ ಮನೆ ಮನೆಗಳು ಹೋಗಿ ನೀವು ದಾಖಲೆಗಳನ್ನು ಪಡ್ಕೊಳ್ಳುವಂಥ ಮಾನಸಿಕ ಮಟ್ಟದಲ್ಲಿ ನೀವು ಆದೇಶವನ್ನು ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇಡೀ ದೇಶದಲ್ಲಿ ಇರುವಂಥ ಬಂಟ್ ಸಮುದಾಯ, ಅವ್ರದ್ದೇನು? ಬಂಟರು ಯಾನೆ ನಾಡವರ ಸಮುದಾಯ. ಅದು ಬಂಟರ ಯಾನೆ ನಾಡವರ ಅಂತೇಳಿ ನಮೂದನೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಐದರ್ ದೇ ಶುಡ್ ಮೆನ್ಷನ್ ಬಂಟ್ಸ್, ಐದರ್ ದೇ ಶುಡ್ ಮೆನ್ಷನ್ ನಾಡವರ. ಅಂದರೆ ಬಂಟನ್ನು ತುಂಡು ಮಾಡಿ ಬಿಸಾಡಿದರು. ಹೀಗೆ ಅವರು ಬಂಟರ ಅಥವಾ ನಾಡವರ ಎರಡು ಒಟ್ಟು ನಮೂದನೆ ಮಾಡಲಿಕ್ಕಾಗಲ್ಲ. ಅವರು ಎರಡು ಒಟ್ಟು. ಉತ್ತರ ಕನ್ನಡದಲ್ಲಿ ನಾಡವರ ಅಂತೇಳಿ ಆಗ್ತಾರೆ ನಾಯಕ, ಇಲ್ಲಿ ಬಂಟ್ಸ್ ಆಗ್ತಾರೆ. ಒಟ್ಟಾಗಿರುವಂಥವ್ರು ನೀವು ಅವರನ್ನು ತುಂಡು ಮಾಡ್ತೀರಿ. ಸರಿ, ಅವರು ಆ ರೀತಿ ಹಾಕ್ಲಿಕ್ಕೆ ಅವಕಾಶಗಳಿಲ್ಲ ಅಂಥೇಳಿ ಅವ್ರಿಗೆ ಏನು ಹೇಳ್ತಾ ಇದ್ದಂತೆ, ನಿಮ್ಗೆ ಅದು ಇದಿಲ್ಲ, ನೀವು ನನ್ ಆಫ್ ದಿಸ್ ಅಂತ ಬರೀರಿ, ಇದರಲ್ಲಿ ಯಾವುದೂ ಇಲ್ಲದಂತ ನಮೂದನೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ಬಂಟ್ರುಗಳದ್ದು ಯಾವುದರಲ್ಲಿ ಇಲ್ಲದಂಥ ರೀತಿ ಮಾಡಿಬಿಡ್ತಾರೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಆದಿದ್ರಾವಿಡ ಸಮುದಾಯ ಇದೆ, ಕರ್ನಾಟಕದಲ್ಲಿ ಆದಿದ್ರಾವಿಡ ಅಂತ ಇದೆ, ಪರಿಶಿಷ್ಟ ಜಾತಿ ಒಳಪಟ್ಟವರು. ಅವರು ಈ ನಮೂದನದಲ್ಲಿ 101 ಜಾತಿಯಲ್ಲಿ ಅವ್ರದ್ದು 1, 2, 3 ಅದನ್ನು ಕಿತ್ತೇ ಹಾಕಿದ್ದಾರೆ ಅಂತೇಳಿ ಅವರು ಮೊನ್ನೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದರು. ಮಂಗಳೂರಿನ ಕರಾವಳಿ ಭಾಗದ ಆ ಆದಿದ್ರಾವಿಡರು ಹೋಗಿ ಬೆಂಗಳೂರಿನಲ್ಲಿ 3 ದಿವಸದ ಪ್ರತಿಭಟನೆ ಮಾಡಿದರು. ನಾನು ಹೋಗಿದ್ದೆ ಅಧಿವೇಶನ ಆದಾಗ. ಅವ್ರು ಏನು ಮೆನ್ಷನ್ ಮಾಡಬೇಕು ಕೇಳ್ತಾರೆ. ಆದಿದ್ರಾವಿಡ ಅಂತ ಕೇಳಿದರೆ ನಮ್ಮ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಮೂಲ ಸತ್ಯಸಾರಮಣಿ ದೈವಸ್ಥಾನವನ್ನು ನಂಬಿ ಬಂದವರು ನಮ್ಮ ಭಾಗೀರಥಿ ಅಕ್ಕ ಆದಿದ್ರಾವಿಡ ಸಮುದಾಯಕ್ಕೆ ಒಳಪಟ್ಟವರು. ಆದಿದ್ರಾವಿಡ ಅವ್ರು ಹೇಗೆ ಮೆನ್ಷನ್ ಮಾಡಬೇಕು ಗೊತ್ತಿಲ್ಲ. ನಾನು ಹೇಳುವಂಥದ್ದು, ಈ ಗೊಂದಲಗಳನ್ನೆಲ್ಲ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತೇಳುವಂಥದ್ದನ್ನು ಜನರಿಗೆ ಸ್ಪಷ್ಟವಾದ ಮಾಹಿತಿ ಕೊಡದೆ ಅದರ ಮುಂಚೆಯೇ ನೀವು ಈ ಕಾರ್ಯಪ್ರವರ್ತರಾಗಿ ಕೆಲಸ ಮಾಡಿ ಅಂತ ಹೇಳಿದರೆ, ಅದೇ ಮೊದಲು ಇನ್ನೂ ಗೊಂದಲ ಇದೆ. ಆಶಾ ಕಾರ್ಯಕರ್ತರು ಹೇಳ್ತಾರೆ, ನಮಗೆ ಒತ್ತಾಯಪೂರ್ವಕವಾಗಿ ಬಳಸಿಕೊಳ್ತಾ ಇದ್ದಾರೆ, ನಮಗೆ ಬಳಸಿಕೊಳ್ಳುವಾಗಿಲ್ಲ. ತಮ್ಮ ಗೌರವಧನ ಬೇಡಿಕೆಯನ್ನು ಗ್ರಾಮೀಣ ಆಶಾ ಕಾರ್ಯಕರ್ತರಿಗೆ 5,000 ರೂಪಾಯಿ ಮತ್ತು ನಗರ ಆಶಾ ಕಾರ್ಯಕರ್ತರಿಗೆ 10,000 ಈಡೇರಿಸಿದೆ. ಈ ಸಮೀಕ್ಷೆ ಕಾರ್ಯದಲ್ಲಿ ನಾವು ಭಾಗವಹಿಸಲ್ಲ, ಅವರು ಆಲ್ರೆಡಿ ಹೇಳಿ ಆಗಿದೆ. ಎಂಥ ಗೊಂದಲಮಯ. ಅದರ ಮಧ್ಯದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ರಜೆ ಇದೆ ಅಂತೇಳಿ ಅದನ್ನು ಈ ರೀತಿ ಉಪಯೋಗಿಸ್ಕೊಳ್ಳುವಂಥ ಭಾವನೆಗಳು ಅಂತ ಹೇಳಿದರೆ, ಒಟ್ಟು ಇದರ ಅರ್ಥ ಏನು ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಎಲ್ಲ ಜಾತಿಗಳನ್ನು ಒಡೆದು ಹಾಕಬೇಕು ಮತ್ತು ನಿಮ್ಮ ಏನು ಹಿಡನ್ ಎಜೆಂಡಾ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳುವಂಥದ್ದು ನಾನು ಹೇಳ್ತೇನೆ. ಇದರಲ್ಲಿ ಸಹಜವಾಗಿ ಕೆಲವಾರು ವರ್ಷಗಳಿಂದ ಸರ್ಕಾರ ಹೇಳುತ್ತೆ, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ನೋಂದಣಿ ಮಾಡಿ ಎಂಟ್ರ್ ಮಾಡಿ. ಈ ದೇಶದಲ್ಲಿ ಎಷ್ಟು ಬಾಕಿ ಇದೆ ಇನ್ನೂ ಸಹ. ಕಳೆದ 3 ವರ್ಷ 4 ವರ್ಷದಿಂದ ಸರ್ಕಾರಗಳು ಒದ್ದಾಡ್ತಾ ಇದ್ರು ಕೂಡ 100% ರಿಸಲ್ಟ್ ಕೊಡಲಿಕ್ಕೆ ಆಗಿದೆಯಾ ಅಂದರೆ ಆಗಿಲ್ಲ. 100% ಜೋಡಿಸ್ಕೊಳ್ಳಿಕ್ಕಾಗಿದೆಯಾ? ಮತ್ತು ಇಡೀ ರಾಜ್ಯದ ಈ ಜಾತಿ ಜನಗಣತಿ
10 ದಿವಸದಲ್ಲಿ ಮುಗಿಸ್ತಾರೆ. ಯಾವ ರೀತಿಯ ಪರಿಸ್ಥಿತಿಯನ್ನು ತಂದೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಚ್ಯೂಟುವುದು ಸರ್ಕಾರವೇ, ಮತ್ತು ನಾವು ನಿಮ್ಮೊಂದಿಗಿದ್ದೇವೆ ಅಂತೇಳಿ ಮುಲಾಮಚ್ಚಿದ ರೀತಿಯಲ್ಲಿ ನಾಟಕ ಮಾಡೋದು ಇದೆ. ಎಲ್ಲ ರೀತಿಯ ಗೊಂದಲಗಳು ಮಾಡಿ ಸರ್ಕಾರ ಈ ರೀತಿಯ ಅವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇದು ನಮಗೆ ನಾವು ಜಾತಿ ಜನಗಣತಿ ಮಾಡುವಂಥದ್ದು. ಅದರಲ್ಲಿ ಕೂಡ ಹಲವಾರು ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿಯವರು ಹಲವಾರು ರೀತಿಯ ಫಲಾನುಭವಿಗಳಾಗಿ ಸರ್ಕಾರದ ಯೋಜನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇರುವವರಿಗೆ ಅದರಲ್ಲಿ ಈಗ ಆದಿದ್ರಾವಿಡರಿಗೆ ಆ ಮೀಸಲಾತಿಯ ವ್ಯವಸ್ಥೆಗಳು ಕಡಿವಾಣ ಆಗ್ತದೆ, ಕಡಿತ ಆಗತ್ತೆ ಅಂತೇಳಿ ಅವರ ಹೋರಾಟ ಇದೆ. ಹಾಗಾಗಿ ಈ ರೀತಿಯ ಚಿಂತನೆಗಳನ್ನು ಸರಿಪಡಿಸ್ಕೊಂಡು ಇದೆಲ್ಲವೂ ಸಮಗ್ರವಾದ ನಂತರ ಇದನ್ನು ಎಲ್ಲ ಮನೆಗಳಿಗೆ ಮಾಹಿತಿ ಕೊಟ್ಟ ನಂತರ ನೀವು ಈ 60 ಪ್ರಶ್ನೆಯ ಸಂಖ್ಯೆಯ ಈ ಪುಟವನ್ನು ಹಿಡ್ಕೊಂಡು ನೀವು ಮನೆಗೆ ಹೋದರೆ ಆವಾಗ ಸಮಗ್ರವಾದ ಮಾಹಿತಿ ಆಗುತ್ತೆ. ಇಲ್ಲಾದರೆ ಇವರು ಹೇಳಿದ ಹಾಗೆ ಅವತ್ತು ಕಾಂತರಾಜ ಆಯೋಗ 165 ಕೋಟಿ ಇನ್ನೊಂದು ಖರ್ಚಾದಾಗೆ ಈಗ ಇದಕ್ಕೆ ಇನ್ನೂ 100-200 ಕೋಟಿ ಖರ್ಚು ಮಾಡಿ ಮತ್ತೆ ಇನ್ನೊಂದು 10 ವರ್ಷ ನಂತರ ಇದು ಕೂಡ ಸರಿ ಇಲ್ಲ ಅಂತ ಹೇಳಿದ ಭಾವನೆಗಳಾದರೆ ಇದಕ್ಕೆ ಹಣ ಕೊಡುವವರು ಯಾರು? ಇದನ್ನೆಲ್ಲವನ್ನು ಪ್ರಶ್ನೆ ಉತ್ತರಿಸಬೇಕಾದಂಥ ಜವಾಬ್ದಾರಿ ಇದೆ. ನಾನು ಮೆಸ್ಕಾಂ ಅಧಿಕಾರಿಗಳು ಸ್ಟಿಕ್ಕರ್ ಅಂಟಿಸಿದರು. ನಾನು ಮೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದೆ, ನಿಮಗೆ ಸ್ಟಿಕ್ಕರ್ ನಮ್ಗೆ ಏನಂತ ಗೊತ್ತಿಲ್ಲ, ನಿಮ್ಮ ಮೀಟರ್ನವರ ಹತ್ರ ಹೋಗಿ ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದರೆ ನಾವು ಸ್ಟಿಕ್ಕರ್ ಅಂಟಿಸುವ ಕೆಲಸ ಮಾತ್ರ ಅಂತ ಅವ್ರು ಹೇಳ್ತಾರೆ. ಎಂಥ ವಿಪರ್ಯಾಸ ನೋಡಿ. ಸ್ಟಿಕ್ಕರ್ ಅಂಟಿಸುವ ಪುಣ್ಯಾತ್ಮರಿಗೆ ಸ್ಟಿಕ್ಕರ್ ಯಾಕೆ ಅಂಟಿಸ್ತಾರೆ ನಮಗೆ ಗೊತ್ತಿಲ್ಲ. ಅದರಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಸ್ಟಿಕ್ಕರ್ ಅಂಟಿಸಿದ ಸಾವಿರಾರು ಮನೆಯವರು ಸ್ಟಿಕ್ಕರ್ ತೆಗೆದು ಹರಿದು ಬಿಸಾಡಿ ಆಗಿದೆ. ಈಗ ಏನು ವಿಚಿತ್ರ, ಹೆದರಿ ಏನೋ ಈಗ ಏನೋ ಆಗುತ್ತೆ ಅಂತೇಳಿ ತೆಗೆದು ಹರಿದು ಬಿಸಾಡಿ ಆಗಿದೆ. ಈ ರೀತಿಯ ಪರಿಸ್ಥಿತಿಯ ಚಿಂತನೆಯಲ್ಲಿ ಸಮಾಜವನ್ನು ಇಂಥ ಸಂಕಷ್ಟಕ್ಕೆ ತುಂಬಿ ಹಾಕಿದ್ದು, ಇದನ್ನು ಬಹಳ ದುಃಖ ಇದೆ ನಮಗೆ. ಸರ್ಕಾರ ನಡೆಸುವವರು ಈ ರೀತಿಯ ಮಾನಸಿಕತೆ, ಈ ರೀತಿಯ ವಾತಾವರಣದಲ್ಲಿ ಸರ್ಕಾರ ನಡೆಸ್ಬೋದು. ಇನ್ನೊಂದು ನಾನು ಅದರ ಒಟ್ಟಿಗೆ ಒಂದು ಹೇಳ್ತೇನೆ. ಸಹಜವಾಗಿ ನಾವು ರಾಜಕೀಯ ಪಾರ್ಟಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಜವಾಬ್ದಾರಿ ನಮ್ಮದು. ಸರ್ಕಾರ ತಪ್ಪಿದಾಗ ಹೇಳುವಂಥ ಜವಾಬ್ದಾರಿ ನಮ್ಮದು. ಸರ್ಕಾರ ತಪ್ಪಿದಾಗ ತಪ್ಪಬಾರ್ದು, ಸರಿ ಮಾಡಬೇಕು ಅಂತೇಳಿ ಸಮಾಜದ ಪರವಾಗಿ ಮಾತಾಡಬೇಕಾದಂಥ ಧ್ವನಿ ರಾಜಕೀಯ ಪಾರ್ಟಿಯಾಗಿ ನಮ್ಮ ಜವಾಬ್ದಾರಿ. ಇವತ್ತು ನಾವು ನಿನ್ನೆ ಇಡೀ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಪ್ರತಿಭಟನೆ ಮಾಡಿದ್ದೇವೆ. ಕೆಂಪು ಕಲ್ಲು ಕೊಡಬೇಕು. ನಾನು ಕಳೆದ ಒಂದು ತಿಂಗಳಿಂದ UT ಖಾದರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಪತ್ರಿಕೆಗಳು ಆಯಿತು, ಈ ಗುರುವಾರ ಸರಿ ಆಯಿತು, ಈಗ ಕ್ಯಾಬಿನೆಟಲ್ಲಿ ಆಗಿದೆ, ಆಯಿತು, ಎಲ್ಲವೂ ಆಗೋಗಿದೆ, BJP ಅವರಿಗೆ ಕೆಲಸ ಇಲ್ಲ, ಬೇಕಂತಲೇ ಮಾಡ್ತಾರೆ, ಇದೆಲ್ಲ ಹೇಳಿದರು. ಅವರು ಸರ್ಕಾರವನ್ನು ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಸ್ಪೀಕರ್ ಆಗಿ ಗೊತ್ತಿಲ್ಲ ನನಗೆ. ಹೂ ಈಸ್ ಈಸ್ ಅ ಸ್ಪೀಕರ್. ಅವರು ಸರ್ಕಾರದ ಪರವಾಗಿ ಯಾಕೆ ಉತ್ತರ ಕೊಡಬೇಕು? ವಿಸಿಟಿಂಗ್ ಮಂತ್ರಿ ಇದ್ದಾರೆ, ಅವರಾದರೂ ಒಂದು ಬೇಡ MLCಗಳಿದ್ದಾರೆ, ಉತ್ತರ ಕೊಡಲಿ. ನೀವು ಈ ರೀತಿ ಉತ್ತರ ಕೊಡ್ತೀರಿ. ಅದರಲ್ಲಿ ಹೇಳಿದರೆ ಎಲ್ಲ ಸರಿಯಾಗಿದೆ, 25 ಜನ 30 ಜನ ಆಲ್ರೆಡಿ ಪರ್ಮಿಟಿಗೆ ಲೀಸಿಗೆ ಹಾಕಿದ್ದಾರೆ. 2 ಪ್ರಶ್ನೆಯನ್ನು ಉತ್ತರಿಸಬೇಕು ಅವರು. ನೀವು ಈ ರೀತಿಯ ಗೊಂದಲ ಮಾಡಿದಂಥ ನಿಮ್ಮ ಆಡಳಿತ ಬಂದ ನಂತರ, ಈ ರೀತಿ ಗೊಂದಲ ಆದ ನಂತರ, ನಿಮ್ಮ ಆಡಳಿತದ ಬಂದ ನಂತರ ಇಷ್ಟೆಲ್ಲ ಕಾರ್ಮಿಕ ವರ್ಗ, ಇಷ್ಟೆಲ್ಲ ವರ್ಗದವರು ಕಷ್ಟಪಟ್ಟ ನಂತರ 2 ಸಮಸ್ಯೆಗಳಿಗೆ ನೀವು ಉತ್ತರ ಕೊಡಿ. ನೀವು ಎಲ್ಲ ಸರಿ ಮಾಡಿದ್ದೀರಿ ಅಂತ ಹೇಳೋರು 28 ರೂಪಾಯಿ ಸಿಗುವ ಕೆಂಪು ಕಲ್ಲು ಈಗ 65-70 ರೂಪಾಯಿ ಆಗಿದೆ. ಇದು ನಿಮ್ಮ ಕೊಡುಗೆನಾ? ನೀವೆಲ್ಲ ಸರಿ ಮಾಡಿದ್ದಿದ್ರೆ ಇದು 28ಕ್ಕೆ ಇವತ್ತು ಸಿಗಬೇಕಿತ್ತಲ್ಲ. ಹಾಗಾಗಿ ಇದಕ್ಕೆ ಅಧಿಕ ಖರ್ಚು ವೆಚ್ಚ ಮಾಡುವ ರೀತಿಯಲ್ಲಿ, ಕನ್ಸ್ಟ್ರಕ್ಷನ್ ಕಾಸ್ಟಿಂದ ಹಿಡಿದು ಎಲ್ಲವೂ ಹೆಚ್ಚು ಬೀಳುವ ರೀತಿಯಲ್ಲಿ ಮಾಡಿದಂಥ ಕೊಡುಗೆ ನಿಮ್ಮದಲ್ವಾ? ಹೌದು ಅಂತ ಹೇಳಬೇಕು ಸ್ಪೀಕರು ಅಥವಾ ಇನ್ಯಾರ ನಾಯಕರು. ಇದು ಒಂದನೇದು. ಎರಡನೇದೊಂದು ಪ್ರಶ್ನೆ ಇದೆ. ಈಗ ಅದು ಭಾಳ ಸಂಕಷ್ಟ. ಸರ್ಕಾರಕ್ಕೆ ಇದರ ಮಧ್ಯೆ ರಾಯಲ್ಟಿ ಪೆನಲ್ಟಿ ವಸೂಲಿ ಮಾಡುವಂಥ ಹುಚ್ಚು, ಆದಾಯ ಹೆಚ್ಚಿಸಬೇಕು. ಅದು ಆದಾಯ ಹೆಚ್ಚಿಕೊಳ್ಳಿಕ್ಕೆ ಆಗಲ್ಲ. ಉದಾಹರಣೆಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಜಲ್ಲಿ ಕ್ರಷರ್ ಇದೆ. ಜಲ್ಲಿ ಕ್ರಷರ್ ಹಲವಾರು ವರ್ಷದಿಂದ ಜಲ್ಲಿ ಕ್ರಷರ್ ಆದಂಥ ಜಾಗಕ್ಕೆ ಅಲ್ಲಿ ಈ ಹಿಂದಿನಿಂದಲೇ ಜಲ್ಲಿ ಕ್ರಷರ್ನ ರಾಯಲ್ಟಿ ಕಟ್ಟಿಲ್ಲ ಅಂತೇಳಿ 5,000 ಕೋಟಿ ಸರ್ಕಾರಕ್ಕೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಜಲ್ಲಿ ಕ್ರಷರ್ನವರಿಂದ ಸಂಗ್ರಹ ಮಾಡಬೇಕಾದಂಥ ಬಾಕಿ ಮೊತ್ತ ಅಂತಿದೆ. ಅದನ್ನು ಎಲ್ಲ ಸಂಗ್ರಹ ಮಾಡಿದೆ ಇಡೀ ರಾಜ್ಯದಲ್ಲಿ ಜಲ್ಲಿ ಕ್ರಷರ್ನವರು ಕುತ್ತಿಗೆ ಆಗದೆ ಕೊಡಬೇಕು. ಹಾಗೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದಾರೆ ಕೆಂಪು ಕಲ್ಲಿಗೆ. ಕೆಂಪು ಕಲ್ಲು ಹಲವಾರು ಸಮಯದಿಂದ ಆ ಮೈನಿಂಗ್ ತೆಗಿತಾ ಇರುವಂಥವರು ಅಲ್ಲಿ 10 ಎಕರೆ ಜಾಗದಲ್ಲಿ ಒಂದು 5 ಎಕರೆ ತೆಗೆದಾಗಿದೆ ಅಂತ ಎಣಿಸ್ಕೊಳ್ಳಿ. ಇನ್ನು 5 ಎಕರೆ ಜಾಗ ಉಳಿದಿದೆ. ಇನ್ನು 5 ಎಕರೆ ಜಾಗದಲ್ಲಿ ಉಳಿದಿದೆ ಅಂತೇಳಿ ಆ ಜಾಗದಲ್ಲಿ ಈ ಹಿಂದೆ ತೆಗೆದುಕೊಂಡದವರು ಅಥವಾ ಹೊಸ ಯಾರಾದರೂ ಒಬ್ಬರು ಹೋಗಿ ಲೀಸಿಗೆ ಹಾಕಿದಾಗ
ಅಲ್ಲಿ ಅಧಿಕಾರಿಗಳು ಬಂದಾಗ ಇದು ಮುಂಚೆ ತೆಗೆದಿಲ್ಲ, ಇದರದ್ದು 5 ಎಕರೆದು ರಾಯಲ್ಟಿ ವಿತ್ ಪೆನಾಲ್ಟಿ 3 ಕೋಟಿ ಕಟ್ಟಿ ಅಂತೇಳಿ ನೋಟಿಸ್ಗೆ ರೆಡಿ ಮಾಡಿದ್ದಾರೆ. ಹೇಗೆ ಕೆಂಪು ಕಲ್ಲು ತೆಗಿಬೇಕು ಅವನು ಹೇಳಿ? ಅದು ಕಟ್ಟದೆ ಅವನಿಗೆ ಲೀಸು ಸಿಗುವುದಿಲ್ಲ. ಈ ರೀತಿಯ ವಾತಾವರಣ ತಂದು ಹಿಡಿದಿದ್ದಾರೆ. ಹಾಗಾಗಿ ಇದು ಇಂಥ ಕೊಡುಗೆಗಳು ಎಲ್ಲವೂ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದ ಅವ್ಯವಸ್ಥೆಯ ಆಡಳಿತ ನಮ್ಮ ಜಿಲ್ಲೆಯನ್ನು ಪ್ರಯೋಗಶಾಲೆಯಾಗಿ ಈ ರೀತಿ ಅನ್ಯಾಯ ಮಾಡ್ತಾ ಇರುವಂಥದ್ದು. ಇವತ್ತು ನಮಗೆಲ್ಲ ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹತ್ತಾರು ಪ್ರತಿಭಟನೆ ಮಾಡ್ತಾ ನಿನ್ನೆ ಪೂರ್ಣ ದಿನದ ಪ್ರತಿಭಟನೆ ಮಾಡಿದೆ. ಮತ್ತು ಆಗಿದೆ 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 ಅಂತ ನೀವು ಹೇಳೋದಾದರೆ ಆಗಿದ್ದು ತೋರಿಸಿ, ಜನರಿಗೆ ಅದರ ಲಾಭಾಂಶವನ್ನು ಕೊಡಿ. ಅದರ ನಂತರ ಆಗಿದೆ ಅಂತೇಳಿ, ಹಾಗೂ ಮುಂಚೆನೇ ಆಗಿದೆ ಅಂತೇಳಿ 4-3 ತಿಂಗಳಿಂದ ನೀವು ಮಂಗ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ರಮೇಶ್ ಇನ್ನೊಂದು ಧರ್ಮದವರನ್ನು ಮದುವೆ ಆಗಿರ್ತಾರೆ, ಮದುವೆ ಆಗಿ ಮಗು ಆಗಿರ್ತದೆ. ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಹೇಳೋದು ಆ ಮಗುವಿಗೆ ತಂದೆ ಯಾರಿದ್ದಾರೆ ಅದೇ ಧರ್ಮ ಆಗ್ತದೆ, ಹೌದಲ್ವಾ? ಅದೇ ಆಗ್ತದೆ. ಆದರೆ ಇಲ್ಲಿ ಹೇಗೆ ಮೆನ್ಷನ್ ಮಾಡಬೇಕು? ಸಿದ್ದರಾಮಯ್ಯರು ಹೇಳ್ತಾರೆ ಯಾವ ಧರ್ಮದಲ್ಲಿದ್ದಾರೆ ಆ ಧರ್ಮವೇ ನಮೂದಿಸಿ ಅಂತ ಮೊನ್ನೆ ಹೇಳ್ತಾ ಇದ್ದಾರೆ. ಇದು ಸಹ ಕ್ಲಿಯರ್ ಇಲ್ಲ. ಆ ಮನೆಯಲ್ಲಿ ಬಂದರೆ ಹೇಗೆ ಕೊಡಬೇಕು? ಆ ಮನೆಯಲ್ಲಿ ತಾಯಿ ಯಾರ್ದು ಕೊಡ್ತಾರೆ? ಅವರ ಹೆಸರು ರಮೇಶ್ ಇದ್ದರೆ ರಮೇಶೇ ಇರ್ತದೆ. ಹೆಂಡತಿ ಇನ್ನೊಂದು ಧರ್ಮದವರಿದ್ದರೆ ಮಾರ್ಟಿನ ಮತ್ತೊಂದು ಹೆಸರು ಇರ್ತದೆ. ಮಗನಿಗೆ ಹೆಸರು ಇನ್ನೊಂದು ಅವರದೇ ತಾಯಿ ಯಾವ ಧರ್ಮದವರಿದ್ದಾರೆ ಅವರ ಹೆಸರು ಇಡ್ತಾರೆ. ಆವಾಗ ಈ ಮಗುವಿಗೆ ತಂದೆ ಯಾರು ಮತ್ತು ಮಗುವಿನ ಧರ್ಮ ಯಾವುದಿರಬೇಕು? ರಮೇಶನೇ ಇರಬೇಕು. ಹಾಗಾದರೆ ಸಿದ್ದರಾಮಯ್ಯರು ಇದಕ್ಕೆ ಉತ್ತರ ಕೊಡಬೇಕಲ್ಲ, ಕ್ಲಿಯರ್ ಮಾಡಬೇಕಲ್ಲ, ಯಾವುದು ಮಾಡ್ತಾರೆ? ಇದೆಲ್ಲ ವಿಷಯವನ್ನು ಕ್ಲಿಯರ್ ಮಾಡದೆ ಇವರು ಈ ಸಮೀಕ್ಷೆಗೆ ಹೊರಟ್ರೆ ಹೇಗಾಗ್ಬೋದು? ಸರಿಯಲ್ಲ? ಯಾವುದು ರಮೇಶ ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅಲ್ಲ, ಇಲ್ಲಿ ಕೇಳಿ, ಸಮಾಜದಲ್ಲಿ ಇರುವಂಥ ವ್ಯವಸ್ಥೆ ಮತ್ತು ಕಾನೂನು ಈ ಎರಡೂ ಕೂಡ ಪಾಲನೆ ಆಗಬೇಕು. ಹೆಂಡತಿ ತಾಯಿಯಾದವರು, ಆ ಮಗನ ತಾಯಿ ಸ್ವಾಭಾವಿಕವಾಗಿ ಅವರು ಯಾವ ಧರ್ಮದಲ್ಲಿ ಅವರು ಎಲ್ಲಿದ್ದಾರೆ ಅದನ್ನೇ ಹೇಳ್ತಾರೆ, ಅವರು ಅದನ್ನೇ ಹೇಳ್ತಾರೆ. ಆದರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅದು ಆಗುವುದಿಲ್ಲ. ರಮೇಶನೇ ಹೇಳಬೇಕು. ಇದು ಹೇಳಲಿಕ್ಕಾಗೋದಿಲ್ಲ. ಇದಕ್ಕೆ ಏನು ಅಂತ ಕ್ಲಿಯರ್ ಮಾಡಬೇಕಲ್ಲ. ಅದು ತಂದೆನೇ ಬರುವುದು. ಈ ವಿಷಯ ಯಾಕೆ ಹೇಳಿದಂದರೆ, ತುಂಬ ಕೇಳಿ ಒಂದು ನಿಮಿಷ, ಇದು ಎಲ್ಲ ಧರ್ಮದಲ್ಲಿರ್ಬೋದು. ಕೆಲವು ಸಲ ಏನಾಗಿದೆ ಅಂದರೆ, ಒಬ್ಬರನ್ನು ಮದುವೆ ಆಗಿದ್ದಾರೆ, ಮಗು ಆಗಿದೆ, ಆ ಮಗುವಿಗೆ ಇನ್ನೊಂದು ಹೆಸರು ಇಟ್ಟಿರ್ಬೋದು. ಆದರೆ ಇವರು ಅದೇ ಇದರಲ್ಲಿದ್ದಾರೆ, ಇವರು ಚೇಂಜ್ ಆಗಲಿಲ್ಲ. ಅವರು ಅಲ್ಲಿಗೆ ಹೋಗೋದು, ಇವರು ಇಲ್ಲಿಗೆ ಹೋಗೋದು, ಇದೆಲ್ಲ ಇದ್ದದ್ದೇ. ಇದರ ಮಧ್ಯದಲ್ಲಿ ಇದಕ್ಕೆ ಸರಿಯಾದ ಒಂದು ಗೈಡ್ಲೈನ್ಸ್ ಈ ಸಮೀಕ್ಷೆ ಮಾಡೋರಿಗೆ ಇವರು ಕರೆಕ್ಟ್ ಕೊಡಬೇಕಲ್ಲ. ಮೊನ್ನೆ ಸಿದ್ದರಾಮಯ್ಯರು ಹೇಳಿರುವಂಥದ್ದು ಇಲ್ಲ, ಅದು ಯಾವ ಧರ್ಮದಲ್ಲಿದ್ದಾರೆ ಅವರು ಹೇಳಿದ್ದನ್ನು ಹೇಗೆ ತಗೊಳ್ತಾರೆ? ಆವಾಗ ಸರ್ಕಾರದ ಕಾನೂನು ನಿಯಮ ಇದೆಲ್ಲ ಇಲ್ವಾ? ಇದು ಕೂಡ ಒಂದು ಗೊಂದಲದ ಇರುವಂಥ ಈ ಸಂಗತಿಯನ್ನು, ಇದರ ಒಟ್ಟಿಗೆ ಇರುವಂಥ ಎಲ್ಲ ಸಂಗತಿಯನ್ನು ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಇರುವಂಥದ್ದು. ಈ ಬಗ್ಗೆ ನಿಮ್ಮದೇನು ಪ್ರಶ್ನೆ ಇಲ್ಲ ಅಂತ. ನಿನ್ನೆ ರಾಜ್ಯ BJP ಕೂಡ ಇದರ ಬಗ್ಗೆ ರಾಜ್ಯಪಾಲರಿಗೆ ಮನವಿ ಮಾಡಿದೆ. ನಾವು ಇವತ್ತು ನಿಮ್ಮ ಮುಖಾಂತರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ BJPಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಇಷ್ಟು ಗಡಿಬಿಡಿ ಮಾಡಬೇಡಿ ಅಂತ ಹೇಳೋದು ನಾವು. ಯಾಕೆಂದರೆ ಶಿಕ್ಷಕರು ಮತ್ತು ಅಂಗನವಾಡಿ ವರ್ಕರ್ ಮತ್ತು ಆಶಾ ವರ್ಕರ್ ಕೂಡ ರೆಡಿ ಇಲ್ಲ. ಅವರಿಗೆ ಈ ಹಬ್ಬದ ಸಂದರ್ಭದಲ್ಲಿ ಅವರು ಸಹ ಮಾಡಲಿಕ್ಕೆ ರೆಡಿ ಇಲ್ಲ, ಮತ್ತು ಅವರಿಗೆ ಸರಿಯಾದ ಮಾಹಿತಿ ಸಹ ಇಲ್ಲ. ನೀವು ಇಂಥ ಒಂದು ಪೇಜ್ ಕೊಟ್ಟು ಇದನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳಿದರೆ ಅವರಿಗೂ ಗೊತ್ತಿರಬೇಕಲ್ಲ. ನಾನೀಗ ಲಾಸ್ಟ್ ಕೇಳಿದ ಪ್ರಶ್ನೆಗೆ ಉತ್ತರ ಅವರು ಅಂಗನವಾಡಿ ವರ್ಕರ್ ಮಾಡಲಿಕ್ಕೆ ಆಗೋದಿಲ್ಲ, ಆಶಾ ವರ್ಕರ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರವೇ ಹೇಳಬೇಕು ಹೇಗೆ ಮಾಡಬೇಕು ಅಂತ. ಮುಖ್ಯಮಂತ್ರಿ ಅವರು ಒಂದು ಹೇಳಿಕೆ ಕೊಟ್ಟರೆ ಅದು ಆಗ್ತದಾ? ಬಗೆಹರಿಬೇಕು ಮತ್ತು ಅದಕ್ಕೆ ಸರಿಯಾದ ತಿದ್ದುಪಡಿ ತಂದು ಆನಂತರ ಸಮೀಕ್ಷೆಗೆ ಇದನ್ನು ಮುಂದುವರಿಸಬೇಕು. ಇಲಾಖೆ ಒಬ್ಬರು ಕಾರ್ಯದರ್ಶಿ ಮೇಡಮ್ ಒಬ್ಬರು ಬಂದಿದ್ದರು. ಈ ಪ್ರಶ್ನೆಯನ್ನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಹೇಳುವಂಥ ರೀತಿ ಹೇಗಿದೆ ಅಂತ ಹೇಳಿದರೆ, ಫಸ್ಟಿಗೆ ಮೆಸ್ಕಾಂ ಇಲಾಖೆಯವರು ಸ್ಟಿಕ್ಕರ್ ಅಂಟಿಸ್ತಾರೆ. ತದನಂತರ ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಫೋನ್ ನಂಬರ್ ತಗೊಂಡು ಬರ್ತಾರೆ. ಆಲೋಚನೆ ಮಾಡಿ. ತದನಂತರ ಇನ್ನೊಂದು ಡಿಪಾರ್ಟ್ಮೆಂಟ್ನವರು ಮಾಹಿತಿ ಸಂಗ್ರಹ ಮಾಡ್ತಾರೆ. ಈ 60 ಪ್ರಶ್ನೆಯನ್ನು. ಉದಾಹರಣೆಗೆ ಸಿಂಪಲ್ ಕತೆ,
ಸತೀಶ್ ಕುಂಪಲ್ ಅವರ ಮನೆಗೆ ಹೋಗಿ ಮೊಬೈಲ್ ನಂಬರನ್ನು ಬರ್ಕೊಂಡು ಬರ್ತಾರೆ ಮತ್ತು ಸತೀಶ್ ಕುಂಪಲ್ ಅವರ ಮನೆಯಲ್ಲಿ ಹೋಗಿ ಸತೀಶ್ ಕುಂಪಲ್ ಹತ್ರ ಪ್ರಶ್ನೆ ಮಾಡಿ ತಿಳ್ಕೊಳ್ತಾರೆ ಎಲ್ಲ ಹೇಳ್ತಾರೆ. ಒಂದು ನಂಬರ್ ಆಚೆ ಈಚೆ ಆಯಿತು. ಆಶಾ ಕಾರ್ಯಕರ್ತರು ಕೂಡ ಮನುಷ್ಯರು, ಟೆಕ್ನಿಕಲ್ಲು ಈ ರೀತಿಯ ಎರರ್ಗಳಾಯಿತು. ಇದರ ಫಲಿತಾಂಶ ಜೀವಮಾನದಲ್ಲಿ ಸರಿ ಮಾಡದಂಥ ದಾಖಲೆಗಳಾಗ್ಬಿಡುತ್ತೆ ಅವ್ರದ್ದು. ಆಗ್ಬೋದು, ಏನು ಅದೆಲ್ಲ ಆಗುವುದು ಒಂದು ಭಾಗ. ನಾನು ಕೇಳೋದು, ಒಮ್ಮೆ ಅದು ಆಗಿಬಿಟ್ರೆ ಅದನ್ನು ಸರಿ ಮಾಡಬೇಕಾದ್ರೆ ಇವರು ಇನ್ನೂ 10 ವರ್ಷ ತಿರುಗಾಡಿದ್ರು ಆಗೋದಿಲ್ಲಲ್ಲ. ಅಂದರೆ ತಪ್ಪನ್ನು ಇವರು ಭಾಳ ಸುಲಭವಾಗಿ ಮಾಡ್ತಾರೆ. ಆ ತಪ್ಪನ್ನು ಸರಿಪಡಬೇಕಾದ್ರೆ ಆ ಸಮುದಾಯದ ವ್ಯಕ್ತಿ ವರ್ಷಗಟ್ಟಲೆ ಜೀವ ಬಿಡಬೇಕು. ಅದಕ್ಕೆ ಹೇಳುವಂಥದ್ದು, ಇದು ಸುಲಭದ ಮಾತಲ್ಲ. ಎಲ್ಲರ ಮನೆಗೆ ಹೋಗಿ ಇಂಥ ಎಲ್ಲ ಪ್ರಶ್ನೆ ಹಿಡ್ಕೊಂಡು ಬರ್ತಾರೆ. ಮೊದಲೇ ಕೊಡಿ ಅವ್ರಿಗೆ ಪ್ರಶ್ನೆ, ಇದಕ್ಕೆ ಏನೆಲ್ಲ ದಾಖಲೆ ಉಂಟು ಮೊದಲೇ ರೆಡಿ ಮಾಡಿ ಅಂತ ಹೇಳಿಡಿ. ಅವರೊಂದು ರೆಡಿ ಮಾಡಿ ಡ್ರೈವರಲ್ಲಿ ಇಟ್ಟುಬಿಡಲಿ, ಮತ್ತೆ ಅವರು ಕಲೆಕ್ಟ್ ಮಾಡಲಿಕ್ಕೆ ಹೋಗಬೇಕು. ಇದನ್ನೆಲ್ಲ ಕೇಳಿದರೆ ನಾಚಿಕೆ ಆಗುತ್ತೆ. ಇಂಥ ಅನುಭವಿ ಸಿದ್ದರಾಮಯ್ಯವರು ಕೇವಲ ರಾಜಕೀಯ ಸ್ವಾರ್ಥಕ್ಕಾಗಿ ಈ ರೀತಿ ಆಡಳಿತ ಮಾಡ್ತಾರೆ ಅನುಭವ ಇರುವವರು ಅಂತ ಹೇಳಿದರೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಂತ ಗೊತ್ತಾಗುತ್ತೆ. ಕೆಂಪುಗಲ್ಲು ಮತ್ತು ಮರಳಿನ ಬಗ್ಗೆ ಸಮಸ್ಯೆ ವಿಪರೀತ ಇದೆ. ನಮಗೆ ದಿನನಿತ್ಯ ಜನಸಾಮಾನ್ಯರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿನ್ನೆ ಧರಣಿ ಮಾಡಿದಾಗ ಕೂಡ ಕೆಲವರೆಲ್ಲ ಮಾತಾಡಿದ್ದಾರೆ, ಇದು ರಾಜಕೀಯ, ಇನ್ನೊಂದು ಮತ್ತೊಂದು. ರಾಜಕೀಯ ಮಾಡೋದಾದರೆ ಸಾಕಷ್ಟು ಈ ರಾಜ್ಯದಲ್ಲಿ ಬೇಕಾದಷ್ಟು ಸಂಗತಿ ಇದೆ, ಅದನ್ನು ಮಾಡ್ಬೋದು. ಆ ರಾಜ್ಯ ಒಂದು ನಿಮಿಷ ಅದಕ್ಕೇನಲೇ ಏನು ಅಷ್ಟು ಭಯ ಹುಟ್ಟಿಸಿದ್ದಾರೆ ಅಲ್ಲ, ಅಸೋಸಿಯೇಷನ್ ಅವರು ಪ್ರತಿಭಟನೆ ಮಾಡಬೇಕಿದ್ರೆ ಅವರನ್ನು ನಿಲ್ಲಿಸಿದವರು ಯು ಟಿ ಖಾದರ್ ಅವರೇ. ನಮಗೆ ಅಸೋಸಿಯೇಷನ್ ಅವರೇ ಬಂದು ಹೇಳಿದ್ದಾರೆ, ನಮ್ಮನ್ನಂತೂ ಮಾಡಲಿಕ್ಕೆ ಬಿಡಲಿಲ್ಲ. ಅವರಿಗೆ ಹೆದರಿಕೆ ಉಂಟು. ಆ ಅಸೋಸಿಯೇಷನ್ ಅವರಿಗೆ ಹೇಳಿದ್ದಾರೆ, ನೀವು ಪ್ರತಿಭಟನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಪರ್ಮಿಟ್ ಕೊಡುವಾಗ ನಿಮ್ಮನ್ನು ಯೋಚನೆ ಮಾಡ್ತೇವೆ ಅಂತ. ಎಲ್ಲರ ಮೇಲೆ ಒಂದು ರೀತಿಯ ದಬ್ಬಾಳಿಕೆ ಮಾಡಿದ್ದಾರೆ. ಈಗ ನಾವು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತೇವೆ, ನಿನ್ನೆ ನಾವು ಧರಣಿ ಕೂತಿದ್ದೇವೆ. ಮುಂದೆ ಇದನ್ನು 4ನೇ ತಾರೀಕು ಯು ಟಿ ಖಾದರೇ ಸ್ಟೇಟ್ಮೆಂಟ್ ಕೊಡೋದು. ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಯಾಕೆ ಸ್ಟೇಟ್ಮೆಂಟ್ ಕೊಡೋದಿಲ್ಲ? ರಾಜ್ಯದ ಮೈನ್ಸ್ ಆ್ಯಂಡ್ ಜ್ಯುವೆಲರ್ದು ಮಂತ್ರಿ ಯಾಕೆ ಉತ್ತರ ಕೊಡೋದಿಲ್ಲ? ಜಿಲ್ಲಾಧಿಕಾರಿಗಳು ಯಾಕೆ ಉತ್ತರ ಕೊಡೋದಿಲ್ಲ? ನಮಗೆ ವಿಚಿತ್ರ ಆಗ್ತದೆ. ಯು ಟಿ ಖಾದರೇ ಮಾತಾಡೋದು. ಅವರು ವಿಧಾನಸಭೆಯ ಸ್ಪೀಕರ್, ಅವರು ಸ್ಪೀಕರ್ ಇಲ್ಲಿ ಬಂದ್ ಮಾಡಿ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ಬಂದ್ ಮಾಡಿ ಆಗಿದೆ. ನಮ್ಮ ಜಿಲ್ಲೆಯವರೇ ಸ್ಪೀಕರ್ ಆಗಿ ಸ್ಪೀಕರ್ ಬಂದ್ ಮಾಡಿದ್ದಾರೆ. ಈಗ ಮತ್ತೆ ವಾಪಸ್ ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಲ್ಲು ಮತ್ತು ಅವರಿಗೆ ಆಸಕ್ತಿ ಇದ್ದರೆ ಸ್ಪೀಕರ್ ಆಗಿ ಅವರು ಹೇಳಿದ್ದನ್ನು ಎಲ್ಲ ಕೇಳ್ತಾರೆ. ಇಡೀ ರಾಜ್ಯದ ಮಂತ್ರಿಮಂಡಲ ಅವರು ಹೇಳಿದಾಗೆ ಕೇಳ್ತಾರೆ. ಅವರಿಗೆ ಮಾಡ್ಬೋದಿತ್ತಲ್ಲ. ಈಗ 25 ಪರ್ಮಿಟ್ ಯಾಕೆ ಕೊಡೋದು? 25 ಪರ್ಮಿಟ್ ಕೊಡುವುದು, ಇಷ್ಟೇ ರಾಯಲ್ಟಿ, ಇನ್ನೊಂದು ಮತ್ತೆ ಕತೆ ಬೇಡ ನಮಗೆ. ನಾವು ಒಟ್ಟು ಜನಸಾಮಾನ್ಯರಿಗೆ ಕಲ್ಲು ಮತ್ತು ಮರಳು ಕಡಿಮೆ ದರದಲ್ಲಿ ಸಿಗಬೇಕು. ಆದಾಗ ಮಾತ್ರ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ರಾಜ್ಯದ ಜಿಲ್ಲೆಯ ಜನರ ಭಾವನೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಸ್ಪಂದನೆ ಮಾಡೋದು ನಮ್ಮ ಜವಾಬ್ದಾರಿ. ನಿನ್ನೆ ನಾವು ಧರಣಿ ಕೂತಾಗ ತಕ್ಷಣ ಯು ಟಿ ಖಾದರ್ ನಿಜವಾಗಿ ದಿನೇಶ್ ಗುಂಡೂರಾವ್ ಪ್ರೆಸ್ ಮಾಡಿ ಹೇಳಬೇಕಿತ್ತು, ನಾವು ಮಾಡ್ತೇವೆ, ಸರಿ ಮಾಡ್ತೇವೆ ಅಂತ. ನಮಗೆ ಒಂಥರ ಖುಷಿಯಾಗಿದೆ. ನಿನ್ನೆ ನಾವು ಪ್ರತಿಭಟನೆ ಕೂತ ತಕ್ಷಣ ಖಾದರ್ ಅವರು ನಮಗೆ ಗೊತ್ತಾಗಿದೆ, ಇಲ್ಲಿ ಕಂಟ್ರೋಲ್ ಮಾಡೋದು ಯು ಟಿ ಖಾದರ್ ಅಂತ ಕ್ಲಿಯರ್ ಆಗಿದೆ. ಯು ಟಿ ಖಾದರ್ ಅವರು ನಿನ್ನೆ ಪ್ರೆಸ್ ಮಾಡಿ ಅದು ಸರಿಯಾಗಿದೆ, ಇದು ಸರಿಯಾಗಿದೆ ಎಲ್ಲ ಹೇಳಿದ್ದಾರೆ. ಅದಕ್ಕೆ ತೊಂದರೆ ಇಲ್ಲ. ಸರಿಯಾದರೆ ನಮ್ಮದೇನು ಆಕ್ಷೇಪ ಇಲ್ಲ. ಮಾಡದಿದ್ದರೆ ಮುಂದಿನ 10 ದಿವಸದಲ್ಲಿ ಇನ್ನಷ್ಟು ಹೋರಾಟವನ್ನು ತ್ವರಿತಗತಿಯಲ್ಲಿ ಮಾಡ್ತೇವೆ. ಅಲ್ಲ, ಅವ್ರು ಮಾತಾಡಿದರೆ ಅವರ ವಿರುದ್ಧವೂ ಮಾಡ್ತೇವೆ, ಏನು ತೊಂದರೆ ಇಲ್ಲ. ಒಟ್ಟು ರಾಜ್ಯ ಸರ್ಕಾರ ಏನೆಲ್ಲ ಮಾಡ್ತೇವೆ ಅದರ ವಿರುದ್ಧ ನಾವು ಮಾಡ್ತೇವೆ, ಹೋರಾಟ ಮಾಡ್ತೇವೆ. ಸರಿಪಡಿಸುವಂಥ ಕೆಲಸ ಜವಾಬ್ದಾರಿ ಇದೆ. ಉಸ್ತುವಾರಿ ಸಚಿವರಿಗೂ ಇದೆ, ರಾಜ್ಯದ ಮಂತ್ರಿಯವರಿಗೂ ಇದೆ, ಮತ್ತು ಸ್ಪೀಕರ್ ಆಗಿ ಅವರು ಸಭಾಧ್ಯಕ್ಷರಾಗಿ ಮತ್ತೆ ಇದರ ಬಗ್ಗೆ ಇಷ್ಟೆಲ್ಲ ಮಾತಾಡುವಾಗ ಅವರಿಗೂ ಜವಾಬ್ದಾರಿ ಇದೆ. ಅವರು ಈ ಜಿಲ್ಲೆಯವರಾದ ಕಾರಣ ಅವರು ಈ ಸಭೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರಿಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಸರಿ ಮಾಡದಿದ್ದರೆ ನಿಮ್ಮ ಮುಖಾಂತರ ಮತ್ತೆ ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ಮತ್ತೆ ವಾಪಸ್ ಇನ್ನಷ್ಟು ತ್ವರಿತಗತಿಯಲ್ಲಿ ಒಂದು ಹೋರಾಟವನ್ನು ಮತ್ತೆ ಮಾಡ್ತೇವೆ.